ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿ, ಇವತ್ತಿನ ನೋಟಿಫಿಕೇಷನ್ ಅಥವಾ ಅಧಿಸೂಚನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರದವರು ಈ ಒಂದು ಸರ್ಕಾರದ EDK ಸಂಖ್ಯೆ 2026 RPC ದಿನಾಂಕ 10/7/2026 ಒಂದು ಅಧಿಸೂಚನೆ ಪ್ರಕಟಣೆ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ಯಾರು ಪ್ರಥಮವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳು ಮತ್ತು ಅಂಥ ಸ್ಪರ್ಧಾಳುಗಳು ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ಫ್ರೆಂಡ್ಸ್, ಈಗ ನೋಡಿ, ಅಧಿಸೂಚನೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಇಲ್ಲಿ ಜಿಲ್ಲಾವಾರು ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ ಅಂತ ಇಲ್ಲಿ ನೋಡಿ. ಕ್ರಮ ಸಂಖ್ಯೆ, ಜಿಲ್ಲೆಗಳು ಮತ್ತು ಹುದ್ದೆಗಳ ಸಂಖ್ಯೆ. ಬೆಂಗಳೂರು ಒಂದನೇದು, ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 30, ಚಿಕ್ಕಮಗಳೂರು 10. ಹಾಗೆ ಇಲ್ಲಿ ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ ನಾನ್-HKಯಲ್ಲಿ 4, ರಾಯಚೂರು 2. ಒಟ್ಟು ಹುದ್ದೆಗಳು 555 ಆದಾಗ ಇಲ್ಲಿ ಇನ್ನೂ ಕೂಡ ನಾನ್-HK ಅಂತ HK ಇವು ನಾನ್-HK ಆದರೆ HKಯಲ್ಲಿ HK ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕಲಬುರಗಿಯಲ್ಲಿ, ಹೌದಾ, ಕಲಬುರಗಿ 40, ಬೀದರ್ 17 ಮತ್ತು ರಾಯಚೂರು 10. ಇವು ಟೋಟಲ್ ಆಗಿ 67 ಕಲ್ಯಾಣ ಕರ್ನಾಟಕದ ಹುದ್ದೆಗಳನ್ನು ಇರ್ತಕ್ಕಂಥದ್ದು. ಇವು 505 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು ಇರ್ತಕ್ಕಂಥದ್ದು. ಈ ಹುದ್ದೆಯನ್ನು ಯಾರು ಬಯಸುವರಾಗಿದ್ದರೆ ಹುದ್ದೆಗಳನ್ನು ತೆಗೆದುಕೊಳ್ಬೇಕಾಗಿರೋ ಅಂಥ ಅಭ್ಯರ್ಥಿಗಳ ಒಂದು ಶೈಕ್ಷಣಿಕ ಅರ್ಹತೆಗಳನ್ನು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ, ವಿದ್ಯಾರ್ಥಿ ಕ್ರಮ ಸಂಖ್ಯೆ, ಗ್ರಾಮ ಆಡಳಿತ ಅಧಿಕಾರಿಗಳು ಶೈಕ್ಷಣಿಕ ವಿದ್ಯಾರ್ಥಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಇಲ್ಲಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಕುರಿತು ನೋಡ್ರಿ,
ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯವರು ನಡೆಸುವ PUC ವಿದ್ಯಾರ್ಹತೆ ತತ್ಸಮಾನ ವಿದ್ಯಾರ್ಹತೆಗಳು ಕೆಳಕಂಡಂತಿರುತ್ತದೆ ಅಂತಂದರೆ, ಒಂದನೇದು CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12 ಇವರು ಕೂಡ ಈ ಪರೀಕ್ಷೆಗೆ ಅರ್ಹರಾಗಿರ್ತಕ್ಕಂಥದ್ದು. ಎರಡನೇದಾಗಿ ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ಗಳು 12 ಪರೀಕ್ಷೆ ಇವರು ಕೂಡ ಅರ್ಹರಾಗಿರ್ತಕ್ಕಂಥದ್ದು. 3 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಇವರು, ಹಾಗೆ 2 ವರ್ಷಗಳಲ್ಲಿ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರಕಲಿಕೆ ಮಾದರಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆ ಒಂದು ಭಾಷೆಯ ಒಂದು ವಿಷಯದಲ್ಲಿ ಉತ್ತೀರ್ಣರಾದ ಮಾತ್ರ PUCಗೆ ತತ್ಸಮರಾಗಿರ್ತಕ್ಕಂಥದ್ದು. ಹಾಗೆ ವೊಕೇಶ್ನಲ್ ಕೋರ್ಸ್ಗಳು ಮತ್ತು ಇಲ್ಲಿ GOC ಡಿಪ್ಲೊಮೊ ಇವೆಲ್ಲ ಕೂಡ ಏನಾಗಿರ್ತಕ್ಕಂಥದ್ದು PUCಗೆ ತತ್ಸಮ ಆಗಿರ್ತಕ್ಕಂಥ ಕೋರ್ಸ್ಗಳು. ಯಾರು PUCಯಲ್ಲಿ ವೊಕೇಶ್ನಲ್ಲಿ ಮತ್ತು 3 ವರ್ಷ ಡಿಪ್ಲೊಮಾ ಮುಗಿಸಿರ್ತಾರೋ ಅವರು ಕೂಡ ಈ ಹುದ್ದೆಗೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು ಈ ಹೇಳಿರ್ತಕ್ಕಂಥ ಅರ್ಹತೆಗಳು. ಹಾಗೆ ಬಂದುಬಿಟ್ಟು ಮುಂದುವರೆದು ಬಹಳ ಇಂಪಾರ್ಟೆಂಟ್ ಅನ್ನು ಹೋಗಿದರೆ ಇಲ್ಲಿ ವಯೋವೃತ್ತಿ ಅಂತ ಕರಿತೇವೆ. ಇಲ್ಲಿ ವಯೋವೃತ್ತಿಯಲ್ಲಿ ವರ್ಗಗಳು: ನೇರ ನೇಮಕಾತಿ ಅಭ್ಯರ್ಥಿಗಳ ಗರಿಷ್ಠ ವಯೋವೃತ್ತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ವಯೋಮಿತಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ಅದರ ಜೊತೆಗೆ ಇನ್ನೂ ಕೂಡ ಮುಂದುವರೆದು ನೋಡಿದಾಗ ಈ ಒಂದು ಸ್ಥಳೀಯ ಮೂಲದಲ್ಲಿ ಇರ್ತಕ್ಕಂಥ ಸೇವೆ ಸಲ್ಲಿಸಿರುವ 10 ವರ್ಷದ ಅವಧಿಯಲ್ಲಿ ಯಾವುದೇ ಕಡಿಮೆಯೂ ಅಷ್ಟು ವರ್ಷಗಳಲ್ಲಿ, ಹಾಗೆ ಯಾವುದಾಗಿರ್ಬೋದು ಮಾಜಿ ಸೈನಿಕರಾಗಿದ್ದಲ್ಲಿ ಅವರಿಗೆ ಏಜ್ಗಳಲ್ಲಿ 3 ವರ್ಷ ಹೆಚ್ಚುವರಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನ್ಯಾಷನಲ್ ಕೋಡ್ ಕ್ರಾಫ್ಟ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ ಕೆಡಿಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳ ಈ ಒಂದು ವಯೋಮಿತಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ರೀತಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಈ 10 ವರ್ಷಗಳನ್ನು ಅವರಿಗೆ ವಯೋಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡಿದಾಗ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂತಲೂ ಹೋಗಿದರೆ, ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ನೀಡದ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಬೇಕು. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು, ಅದಕ್ಕಿಂತ ಹೆಚ್ಚು ಯಾರು ಇರಬಾರ್ದು ಅಂತಕ್ಕಂಥದ್ದು. 4ನೇದು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿಗಳು ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿದ ದಿನಾಂಕ 11/7/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026 ಈ ರೀತಿ ವೇಳಾಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಖಾಯಂ ಪೂರ್ಣ ಅವಧಿ ಮತ್ತು ಶ್ರೇಣಿಗಳು, ಅಂದರೆ ಇಲ್ಲಿ ಖಾಯಂ ಪೂರ್ಣ ಅವಧಿ ಅಂದರೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಖಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ಅಂದರೆ
ಅವರ ವೇತನ ಶ್ರೇಣಿಗಳಲ್ಲಿ ನೋಡಿದಾಗ 34,100 ಹಿಡ್ಕೊಂಡು 67,600ವರೆಗೆ ಅವರ ವೇತನವನ್ನು ಇರ್ತಕ್ಕಂಥದ್ದು. ಅದ್ರ ಜೊತೆಗೆ 6ನೇದು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯವೂ ಇರ್ತಕ್ಕಂಥದ್ದು ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ 7ನೇದು ಆನ್ಲೈನ್ ಶುಲ್ಕ ಯಾವ ರೀತಿ ಇದೆ ಅಂತಂದರೆ ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಆಗಿರ್ಬೋದು, ಈ ರೀತಿ ATM ಇಂಥ ಯಾವುದೇ ರೀತಿ ಯೂಸ್ ಇಲ್ಲದೇ ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಇರ್ತಕ್ಕಂಥದ್ದು. ಶುಲ್ಕಗಳು ನೋಡಿ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3Bಗೆ ಒಟ್ಟು ರೂಪಾಯಿ 700, ಅದರಲ್ಲಿ ರೂಪಾಯಿ 500 ಅರ್ಜಿ ಶುಲ್ಕ ಆದರೆ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ ಅನ್ನು ಇರ್ತಕ್ಕಂಥದ್ದು. ಇದು ಪ್ರೊಸೆಸಿಂಗ್ ಫೀಸ್ ಅಂತ ಕರಿತೇವೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಇಲ್ಲಿ ಒಟ್ಟು ಫೀಸ್ ರೂಪಾಯಿ 500 ಆಗಿದ್ದರೆ 250 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ ಇರ್ತಕ್ಕಂಥದ್ದು. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಮಾತ್ರ ರೂಪಾಯಿ ಇರ್ತಕ್ಕಂಥದ್ದು. ಇವರಿಗೆ ಪ್ರಕ್ರಿಯೆ ಶುಲ್ಕಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಈ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ, ಯಾವುದೇ ರೀತಿಯಾಗಿ ನಾವು ರಿಟರ್ನ್ ತಗೊಳ್ಳೋಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇಲ್ಲಿ ವಿಶೇಷ ಸೂಚನೆಯನ್ನು ಹೋಗಿದರೆ ಶುಲ್ಕ ಪಾವತಿಸುವ ಮೊದಲು ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರೆ ಎಲ್ಲ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆಗೊಂಡು ಶುಲ್ಕವನ್ನು ಪಾವತಿಸತಕ್ಕದ್ದು ಅಂತ ಹೇಳಿದ್ದಾರೆ. ತಾವು ಯಾವ ವರ್ಗಕ್ಕೆ ಸೇರಿದ್ರಿ, ಏನು ಮೀಸಲಾತಿ ಇದೆ ಮತ್ತು ತಮ್ಮ ಶೈಕ್ಷಣಿಕ ಅರ್ಹತೆ ಅದರ ಆಧಾರದ ಮೇಲೆ ತಾವುಗಳನ್ನು ಕಟ್ಟಬೇಕಾಗಿರ್ತಕ್ಕಂಥ ಶುಲ್ಕ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ 8ನೇದು ಪರೀಕ್ಷಾ ದಿನಾಂಕಗಳು. ಕನ್ನಡ ಭಾಷೆಯ ಪರೀಕ್ಷೆ ನಂತರದ ಡೇಟ್ಗಳನ್ನು ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಪತ್ರಿಕೆ 1 ದಿನಾಂಕ 4/10/2026 ಬೆಳಗ್ಗೆ 10:30ರಿಂದ 12:30ರವರೆಗೆ. ಪತ್ರಿಕೆ 2 ಅದೇ ದಿನಾಂಕ 4/10/2026 ಮಧ್ಯಾಹ್ನ 2:30ರಿಂದ 4:30ರವರೆಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರ್ತಕ್ಕಂಥದ್ದು. 9ನೇದು ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಅಂತಂತಂದರೆ ಆಫ್ಲೈನ್ ಅಥವಾ OMR ಮಾದರಿಯಲ್ಲಿ ನಡೆಸಲಾಗುವುದು ಅಂತ. ಅಲ್ಲಿ 2ನೇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವ ಪರೀಕ್ಷಾ ಕೇಂದ್ರ ವಿವರಗಳ ನಂತರದಲ್ಲಿ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳು ಇರ್ತವೆ ಅಂತ ನಂತರದಲ್ಲಿ ಅವರು ತಿಳಿಸಲಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ 10ನೇದು ಕನ್ನಡ ಭಾಷೆಯ ಪರೀಕ್ಷೆ ಅಂತಂದರೆ ಕಡ್ಡಾಯ ಕನ್ನಡ ಇರುವುದಕ್ಕಾಗಿ ಯಾರು ಕನ್ನಡ ಭಾಷೆಯಲ್ಲಿ 150 ಅಂಕಗಳನ್ನು, ಹೌದಾ, ಇಲ್ಲಿ ಅಭ್ಯರ್ಥಿಗಳು ಗರಿಷ್ಠ 150 ಅಂಕ, ಕನಿಷ್ಠ 50 ಅಂಕಗಳು ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳು ಗಳಿಸದೇ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗುವುದಿಲ್ಲ ಅಂತ. ಕನಿಷ್ಠ 50ಕ್ಕಿಂತ ಮೇಲ್ಗಡೆ ಅಂಕಗಳು ಇರಬೇಕು, ಅಂಥವ್ರು ಮಾತ್ರ ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮಗಳನ್ನು ನೋಡಿದಾಗ ಇಲ್ಲಿ ನೋಡಿ, ವಿಷಯ ಒಟ್ಟು ಪ್ರಶ್ನೆಗಳು 100 ಆಗಿರ್ತಕ್ಕಂಥದ್ದು, ಗರಿಷ್ಠ ಅಂಕ, ಸಮಯ 2 ಗಂಟೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪತ್ರಿಕೆ ನೋಡಿ, ಸಾಮಾನ್ಯ ಜ್ಞಾನದಲ್ಲಿ ನೋಡಬೇಕಾದ್ರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳ ಒಳಗೊಂಡಂತೆ ಕರ್ನಾಟಕ ಆಡಳಿತ ಅಭಿವೃದ್ಧಿಯ
ಕುರಿತು ವಿಷಯ, ಹೀಗೆ ಇವೆಲ್ಲನೂ ಕೂಡ ನಮಗೆ ಪತ್ರಿಕೆ 1ರಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ನೋಡಿದಾಗ ಪತ್ರಿಕೆ 2 ನೋಡಿದಾಗ ವಿಷಯ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಒಟ್ಟು 3 ವಿಷಯಗಳನ್ನು ಕೂಡಿಕೊಂಡು ಪ್ರಶ್ನೆಗಳು 100 ಆಗಿರ್ತವೆ, ಗರಿಷ್ಠ ಅಂಕಗಳು 100 ಆಗಿರ್ತವೆ. ಅಂದರೆ 1ಕ್ಕೆ 1. ಇಲ್ಲಿ ಕೂಡ ಟೈಮು 2 ಗಂಟೆನೂ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಸೂಚನೆ ಏನಿದೆ ಅನ್ನೋ ಹೋಗಿದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅರ್ಹತೆ ಪಡಿಬೇಕಂದ್ರೆ 35 ಕನಿಷ್ಠ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಹಾಗೆ 12 ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನನ್ನು ಇರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಮಲ್ಟಿಪಲ್ ಚಾಯ್ಸ್ ಇರೋದರಿಂದ ಪ್ರಶ್ನೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದೇ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದು. ಅಂದರೆ 4ರಲ್ಲಿ 1 ಸರಿ ಉತ್ತರವನ್ನು ಮಾಡಬೇಕು. ಪ್ರತಿ ಉತ್ತರಕ್ಕೆ 4ನೇ 1 ಅಂಶವಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಹೇಳಿದ್ದಾರೆ. ಹಾಗೆ ನೋಡಿ OMR ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ 5ನೇ ವೃತ್ತ ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೂ 5ನೇ ವೃತ್ತವನ್ನು ಸೆಟ್ ಮಾಡಲು ಕೊನೆ ಬೆಲ್ ಆದ ನಂತರ, ಇಲ್ಲಿ ನಮಗೆ ಯಾವುದು ನಿಮಗೆ ಪ್ರಶ್ನೆ ಗೊತ್ತಿಲ್ಲ ಅಂತಂದರೆ ಅದಕ್ಕೂ ಕೂಡ ತಾವು ಆ ವೃತ್ತವನ್ನು ಪೂರ್ತಿಯಾಗಿ ಸೆಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ 6ನೇದು ನೋಡಿ, ಈ ನೇಮಕಾತಿ ಅಂದ ತಕ್ಷಣ ಗ್ರಾಮೀಣ ಆಡಳಿತ ಅಧಿಕಾರಿ ಹುದ್ದೆ ಜಿಲ್ಲಾ ಮಟ್ಟದ ಜ್ಯೇಷ್ಠತೆ ಹೊಂದಿದ್ದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರ ಸಮಕ್ಷಮ ಪ್ರಾಧಿಕಾರ ಹಾಗೂ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಆಗಿರುತ್ತಾರೆ. ಪರೀಕ್ಷಾ ಪ್ರಾಧಿಕಾರವು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ ಪ್ರತ್ಯೇಕವಾಗಿ ಜಿಲ್ಲಾವಾರು ಅಭ್ಯರ್ಥಿಗಳ ಅರ್ಹತೆ ಪಟ್ಟಿ ಅಂಕಗಳು ಸರ್ಕಾರಕ್ಕೆ ಹಸ್ತಾಂತರಿಸಲಾಗುವುದು. ಅದರಂತೆ ಸರ್ಕಾರವು ಅಭ್ಯರ್ಥಿಗಳ ಅರ್ಹತೆ ಪಟ್ಟಿ ಅಂಕಗಳನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುವುದು ಹಾಗೂ ಜಿಲ್ಲಾಧಿಕಾರಿಗಳು ಮುಂದಿನ ಪ್ರಕ್ರಿಯೆಯನ್ನು ನೇಮ ಅನುಸಾರ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿದೆ. ಇವುಗಳು ತಾವುಗಳು ಯಾರು ಇದಕ್ಕೆ ಅರ್ಹತೆ ಹೊಂದಿರ್ತಿರೋ ಅಂಥ ವಿದ್ಯಾರ್ಥಿಗಳನ್ನು ತಾವುಗಳನ್ನು ಅಪ್ಲಿಕೇಶನ್ ಹಾಕಿ ಈಗಿನ ರೀತಿಯ ತಾವು ಅಭ್ಯಾಸ ಮಾಡಿದಾದರೆ ತಾವು ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳುತ್ತಾ ಈ ಒಂದು ಸೂಚನೆ ತಮಗೆ ಅರ್ಥವಾಗಿದ್ದರೆ ತಿಳಿದಿದ್ದಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇವತ್ತಿನ ವಿಷಯವನ್ನು ಇಲ್ಲಿಗೆ